Hello dear students, next move on to the new chapter from the second PU, that is electromagnetic waves. ನೋಡಿ ಈ ಒಂದು ಚಾಪ್ಟರು ನಿಮ್ಮ ಕರ್ನಾಟಕ CET ಎಕ್ಸಾಮಿನೇಷನಲ್ಲಿ ಮೋಸ್ಟ್ಲಿ ದೇ ವಿಲ್ ಆಸ್ಕ್ ಒನ್ ಕ್ವಶನ್. ಪ್ರತಿ ಇಯರು ನಿಮಗೆ ಒಂದು ಕ್ವಶನ್ಸ್ನ ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ಆ ಒಂದು ಕ್ವಶನ್ನು ಕೂಡ ತುಂಬಾ ಈಸಿ ಇರುತ್ತೆ. ಸೊ 4ರಿಂದ 5 ಫಾರ್ಮುಲಾನ ಕಲ್ತ್ಕೊಂಡ್ಬಿಟ್ರೆ ಆ ಒಂದು ಕ್ವಶನ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ನಾನು ಹೇಳೋದೇನು ಅಂದರೆ ಪ್ರೀವಿಯಸ್ ಇರ್ತಕ್ಕಂತಹ ಎಲ್ಲ ಕ್ವಶನ್ಸ್ನ ಕಲ್ತ್ರೆ ಆಲ್ಮೋಸ್ಟ್ ಅದೇ ಟೈಪ್ ಆಫ್ ಕ್ವಶನ್ನು ನಿಮ್ಮ ಈ ವರ್ಷನೂ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಲೆಟ್ ಸಾಲ್ವ್ ಆಲ್ ದ ಕ್ವಶನ್ಸ್ ದಟ್ ಆರ್ ಆಸ್ಕ್ಡ್ ಇನ್ ಯುವರ್ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್. First question, all components of the electromagnetic spectrum in vacuum have the same. ನೋಡಿ ಫಸ್ಟ್ ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ electromagnetic spectrum means electromagnetic spectrum is nothing but it consisting of a series of electromagnetic waves like UV ಆಗಿರ್ಬೋದು, ವಿಸಿಬಲ್ ಆಗಿರ್ಬೋದು, ಸಿಮಿಲರ್ಲಿ ಇನ್ಫ್ರಾರೆಡ್ ಆಗಿರ್ಬೋದು, ಅದೇ ಥರ ಸೋ ಮೆನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಇನ್ ವ್ಯಾಕ್ಯೂಮ್ ಅಲ್ಲಿ ದೇ ಹ್ಯಾವ್ ಸೇಮ್ ವೆಲಾಸಿಟಿ. ನೆನ್ಪಿಟ್ಕೊಳ್ಳಿ, ಆಲ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹ್ಯಾವಿಂಗ್ ಎ ಸೇಮ್ ವೆಲಾಸಿಟಿ. ದಟ್ ವೆಲಾಸಿಟಿ ಈಸ್ ಈಕ್ವಲ್ ಟು ದ ಸ್ಪೀಡ್ ಆಫ್ ಲೈಟ್, ದಟ್ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಅಂಡ್ ಆಲ್ಸೋ ದ ಫಾರ್ಮುಲಾ ನೋಡಿ, ಸೆಕೆಂಡ್ ಕ್ವಶನ್ ಅಲ್ಲಿ ಅವ್ರು ಕೇಳಿದರೆ ವಾಟ್ ಈಸ್ ದ ಫಾರ್ಮುಲಾ ಫಾರ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ದಟ್ ಈಸ್ ಸ್ಪೀಡ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ವ್ಯಾಕ್ಯೂಮ್ ಈಸ್ ಗಿವನ್ ಬೈ 1 / √μ0ε0. This is the formula of the electromagnetic wave in vacuum. ನೆನ್ಪಿಟ್ಕೋಬೇಕು, ಇದು ವ್ಯಾಕ್ಯೂಮ್ ಅಲ್ಲಿ ಫಾರ್ಮುಲಾ. ಹಾಗಾದ್ರೆ ಮೀಡಿಯಂ ಅಲ್ಲಿ ಏನಾಗುತ್ತೆ? ಇನ್ ಮೀಡಿಯಂ ದ ಸ್ಪೀಡ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಸ್ಪೀಡ್ ಆಫ್ ದ ಲೈಟ್ is also electromagnetic wave. Speed of the electromagnetic wave is given by 1 / √μ0μr ε0 ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಂನ ಆ್ಯಡ್ ಮಾಡ್ತೀವಿ. ಇದನ್ನ ಈ ಥರನೂ ಬರೀಬೋದು, V is equal to 1 / ನೋಡಿ μ0ε0 ಏನಾಗಿದೆ, 1 / √μ0ε0 is nothing but C ಅಲ್ವಾ. ಸೊ ಫಾರ್ಮುಲಾನ C × √μr ಅಂತಾನು ಬರೀಬೋದು. ದಿಸ್ ಇಸ್ ಆಲ್ಸೋ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ಮೀಡಿಯಂ, ಇದು ಇನ್ ವ್ಯಾಕ್ಯೂಮ್. Otherwise we can also write like this, V is equal to 1 / √μ0μr ಅಂದ್ರೆ the permeability in medium. Mu is the permeability in medium, epsilon is the permittivity. epsilon not ಅಲ್ಲ, ಇಲ್ಲಿ epsilon is the permittivity in medium. So this is the formula for the speed of the electromagnetic waves in medium. This is also formula, this is also formula. These three formulas are speed of the electromagnetic waves in medium. This is the vacuum. So answer for the question is speed is same for all electromagnetic waves in vacuum. Velocity same ಆಗಿರುತ್ತೆ. So answer for the question is option B. ಅದೇ ಥರ ಸೆಕೆಂಡ್ ಕ್ವಶನ್ ಕೇಳಿದರೆ, ಸೆಕೆಂಡ್ ಕ್ವಶನ್ ಏನಿದೆ, ಇಫ್ μ0 is the permeability of free space and ε0 is the permittivity of free space, the speed of the light in vacuum is given by option A. This is the option. Okay, 1 / √μ0ε0 is the speed of the electromagnetic waves in vacuum. Next question, which of the following statement does not hold good for the thermal radiation? First of all, thermal radiations andre question number 3 ಅಲ್ಲಿ thermal radiation is nothing but the radiation emitted by a hot bodies whose temperature ಈಸ್ ಗ್ರೇಟರ್ ದ್ಯಾನ್ 0 ಕೆಲ್ವಿನ್. ಅಬ್ಸಲ್ಯೂಟ್ ಟೆಂಪ್ರೇಚರ್ಗಿಂತ ಜಾಸ್ತಿ ಇದ್ದರೆ ಎಲ್ಲ ಬಾಡಿಗಳು ಥರ್ಮಲ್ ರೇಡಿಯೇಷನ್ ಎಮಿಟ್ ಮಾಡ್ತವೆ. ಇವನ್ ನಮ್ಮ ಬಾಡಿ ಆಗಿರ್ಬೋದು, ನಿಮ್ಮ ಬಾಡಿ ಆಗಿರ್ಬೋದು, ಈ ಗೋಡೆಗಳಾಗಿರ್ಬೋದು, ಎಲ್ಲವೂ ಕೂಡ ಏನು ಮಾಡ್ತವೆ, ಥರ್ಮಲ್ ರೇಡಿಯೇಷನ್ ಎಮಿಟ್ ಮಾಡ್ತವೆ. ಯಾಕಂದರೆ ಥರ್ಮಲ್ ರೇಡಿಯೇಷನ್ ಎಮಿಟ್ ಆಗಬೇಕಂದ್ರೆ ಅದು ಬಾಡಿ ಟೆಂಪ್ರೇಚರು ಗ್ರೇಟರ್ ದ್ಯಾನ್ 0 ಕೆಲ್ವಿನ್ ಆಗಿರಬೇಕು. ನೋಡಿ, ಥರ್ಮಲ್ ರೇಡಿಯೇಷನ್ ಈಸ್ ಆಲ್ಸೋ ಲೈಕ್ ಎ ಲೈಟ್. ಥರ್ಮಲ್ ರೇಡಿಯೇಷನ್ ಇಸ್ ಆಲ್ಸೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಹಾಗಾಗಿ ಥರ್ಮಲ್ ರೇಡಿಯೇಷನ್ ಲೈಟ್ ಏನೇನು ಪ್ರಾಪರ್ಟಿ ತೋರಿಸುತ್ತೋ ಎಲ್ಲ ಪ್ರಾಪರ್ಟಿನೂ ಕೂಡ ಒಬೆ ಮಾಡುತ್ತೆ. ಸೊ ಥರ್ಮಲ್ ರೇಡಿಯೇಷನ್ ಟ್ರಾವೆಲ್ ಇನ್ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಥರ್ಮಲ್ ರೇಡಿಯೇಷನ್ನು ಲಾಸ್ ಆಫ್ ರಿಫ್ಲೆಕ್ಷನ್ ಅನ್ನು ಓಲ್ಡ್ ಗುಡ್ ಮಾಡುತ್ತೆ, ಅದೇ ರೀತಿ ಲಾಸ್ ಆಫ್ ರಿಫ್ರಾಕ್ಷನ್ ಅನ್ನು ಓಲ್ಡ್ ಗುಡ್ ಮಾಡುತ್ತೆ. ಸೊ ಥರ್ಮಲ್ ರೇಡಿಯೇಷನ್ ವೆನ್ ಇಟ್ ಇಸ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಇಟ್ ಬೆಂಡ್ಸ್. ಸೊ ಏನಾಗುತ್ತೆ, ಸ್ಪೀಡ್ ಆಫ್ ದ ಥರ್ಮಲ್ ರೇಡಿಯೇಷನ್ ವಿಲ್ ಬಿ ಚೇಂಜಸ್ when it is travel from one medium to another medium. ಲೈಟ್ ಇಂದು ಯಾವ ರೀತಿ ಚೇಂಜ್ ಆಗುತ್ತೋ ಅದೇ ರೀತಿ ಥರ್ಮಲ್ ರೇಡಿಯೇಷನ್ ಇಂದು ಕೂಡ ಚೇಂಜ್ ಆಗುತ್ತೆ.
ಸೊ ಸ್ಪೀಡ್ ಚೇಂಜ್ ಆಗ್ತಿದೆ ಅಂದರೆ ಅದ್ರದ್ದು ವೇವ್ ಲೆಂತ್ ಕೂಡ ಚೇಂಜ್ ಆಗುತ್ತೆ. ನಾವು ಆಪ್ಷನ್ನ ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ ನಾಟ್ ಟ್ರೂ ಅಂತ ಹೇಳಿದ್ದಾರೆ. ಹಾಗಾಗಿ ದ ವೇವ್ ಲೆಂತ್ ಚೇಂಜಸ್ ವೆನ್ ಇಟ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ದಿಸ್ ಇಸ್ ಕರೆಕ್ಟ್. ಫ್ರೀಕ್ವೆನ್ಸಿ ಚೇಂಜಸ್ ವೆನ್ ಇಟ್ ಇಸ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಯಾವುದೇ ಒಂದು ಲೈಟು ಒಂದು ಮೀಡಿಯಮಿಂದ ಅನದರ್ ಮೀಡಿಯಂಗೆ ಟ್ರಾವೆಲ್ ಆಗ್ತಿದೆ ಅಂದರೆ ಅದರ ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಓನ್ಲಿ ಆನ್ ದ ಸೋರ್ಸು. ನಾವು ಸೋರ್ಸನ್ನ ಏನಾದರೂ ಚೇಂಜ್ ಮಾಡಿದರೆ ಫ್ರೀಕ್ವೆನ್ಸಿ ಚೇಂಜ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ರೆಡ್ ಲೈಟ್ ಬದಲು ಬ್ಲೂ ಲೈಟ್ ಯೂಸ್ ಮಾಡಿದರೆ ಬ್ಲೂ ಲೈಟಿನ ಫ್ರೀಕ್ವೆನ್ಸಿನೇ ಬೇರೆ, ರೆಡ್ ಲೈಟಿನ ಫ್ರೀಕ್ವೆನ್ಸಿನೇ ಬೇರೆ. ಸೋರ್ಸನ್ನ ಚೇಂಜ್ ಮಾಡಿಲ್ಲ ಅಂದರೆ ಫ್ರೀಕ್ವೆನ್ಸಿ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಥರ್ಮಲ್ ರೇಡಿಯೇಷನ್ನು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಂಗೆ ಹೋಗ್ತಾ ಇದೆ ಅಂದರೆ ಅದ್ರ ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಆಪ್ಷನ್ ಬಿ ಇಸ್ ರಾಂಗ್. ನೆಕ್ಸ್ಟ್, ಸ್ಪೀಡ್ ಚೇಂಜಸ್ ವೆನ್ ಇಟ್ ಇಸ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ದಟ್ ಈಸ್ ಕರೆಕ್ಟ್. The travel in a straight line as given in a medium. Yes, absolutely. Because thermal radiation is like a light. Light straight line ಅಲ್ಲಿ ಮೂವ್ ಆಗ್ತಿದೆ ಅಂದರೆ thermal radiation straight line ಅಲ್ಲಿ ಮೂವ್ ಆಗಬೇಕು. So answer for the question is option B. Next question. Electromagnetic wave consisting of periodically oscillating electric and magnetic vectors. Options ಏನು ಹೇಳಿದ್ದಾರೆ ಅಂದರೆ in mutually perpendicular to planes but vibrating with a phase difference of pi. In mutually perpendicular to planes but vibrating with a phase difference of pi by 2. In random oriented planes. In mutually perpendicular to planes but vibrating in phase ಅಂತ ಹೇಳಿದ್ದಾರೆ. ನೋಡಿ, ನೆನ್ಪಿಟ್ಕೋಬೇಕು ಇದನ್ನ. ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೇ ದಿಸ್ ಇಸ್ ದ ಟ್ರಾವೆಲಿಂಗ್. ನೋಡಿ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿನ ಟ್ರಾವೆಲ್ ಅಥವಾ ದಿಸ್ ಇಸ್ ದ ಮೋಷನ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ದಿಸ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ನೆನ್ಪಿಟ್ಕೋಬೇಕು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಟ್ರಾವೆಲಿಂಗ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಫಾರ್ ಎಕ್ಸಾಂಪಲ್, electromagnetic wave traveling in E cross B direction means the vector which is perpendicular to both electric field and the magnetic field. ನಿಮಗೆ ಗೊತ್ತಿದೆ E cross B will give a vector which is perpendicular to both this vector and this vector. ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇದಕ್ಕೂ ಪರ್ಪೆಂಡಿಕ್ಯುಲರ್ ಹೋಗುತ್ತೆ, ಇದಕ್ಕೂ ಪರ್ಪೆಂಡಿಕ್ಯುಲರ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ವೈ ಆಕ್ಸಿಸ್ ಅಲ್ಲಿ ಇದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಝೆಡ್ ಆಕ್ಸಿಸ್ ಅಲ್ಲಿ ಟ್ರಾವೆಲ್ ಆಗುತ್ತೆ. ಅನದರ್ ಥಿಂಗ್, ಇವೆಲ್ಲವೂ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೋ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಅಲ್ಲೇ ಮ್ಯಾಕ್ಸಿಮಮ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಮಿನಿಮಮ್ ಆಗಿರುತ್ತೋ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಅಲ್ಲೇ ಮಿನಿಮಮ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ electric field and magnetic field are perpendicular to each other but they are vibrating in phase ಅಂತ ಕರೀತೀವಿ. there is no phase difference. ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡಿನ ಮ್ಯಾಕ್ಸಿಮಮ್ ಸೇಮ್ ಪಾಯಿಂಟ್ ಅಲ್ಲಿ ಬರ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡಿನ ಮಿನಿಮಮ್ ಮ್ಯಾಗ್ನೆಟಿಕ್ ಫೀಲ್ಡಿನ ಮಿನಿಮಮ್ ಸೇಮ್ ಪಾಯಿಂಟ್ ಅಲ್ಲಿ ಬರ್ತಾ ಇದೆ ಅಂದರೆ ಇದನ್ನ ನಾವು ಇನ್ ಫೇಸ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಕ್ಸಿಮ ಮ್ಯಾಗ್ನೆಟಿಕ್ ಫೀಲ್ಡಿನ ಮಿನಿಮ ಹತ್ರ ಬಂದು ಮ್ಯಾಗ್ನೆಟಿಕ್ ಫೀಲ್ಡಿನ ಮ್ಯಾಕ್ಸಿಮ ಎಲೆಕ್ಟ್ರಿಕ್ ಫೀಲ್ಡಿನ ಮಿನಿಮ ಹತ್ರ ಬಂದರೆ ನಾವು ಅದನ್ನು ಔಟ್ ಆಫ್ ಫೇಸ್ ಅಂತ ಕರಿತೀವಿ. ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಪಾತ್. ನೋಡಿ, ಇದನ್ನ ನೆನ್ಪಿಟ್ಕೊಳ್ಳಿ, ಇವೆರಡರದ್ದು ಸೇಮ್ ಬರ್ತಿರೋದ್ರಿಂದ ಇದು ಇನ್ ಫೇಸ್. ಸೊ electric field and magnetic field and electromagnetic waves are perpendicular to each other, mutually perpendicular to each other, but electric field and magnetic field are vibrating in phase. Vibrating in phase ಆಗಿರುತ್ತೆ. ಸೊ phase difference ಏನಾಗಿರುತ್ತೆ, 0 ಆಗಿರಬೇಕು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ electric field and magnetic field vector are in mutually perpendicular planes but vibrating in phase. So option D is correct. Next question. An electron enters the space between the plates of the charged capacitor as shown. The charge density on the plate is sigma. Electric intensity in the space between the plates is E. A uniform magnetic field B also exists in that space perpendicular to the direction of E. The electron moves perpendicular to both electric field and magnetic field without any change in direction. The time taken by the electron to travel a distance L in the space is ಅಂತ ಹೇಳಿದ್ದಾರೆ. ನೋಡಿ, ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎರಡು ಪ್ಲೇಟ್ ಇದೆ. ದಿಸ್ ಆರ್ ದ ಟೂ ಪ್ಲೇಟ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ದಿಸ್ ಇಸ್ ಪ್ಲಸ್ ಚಾರ್ಜ್, ದಿಸ್ ಇಸ್ ಮೈನಸ್.
ಇಲ್ಲಿ ಒಂದು ಎಲೆಕ್ಟ್ರಾನ್ ಏನಾಗ್ತಿದೆ, ಟ್ರಾವೆಲ್ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ, ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಏನಾಗಿರಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಅಲ್ವಾ, ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಈ ಒಂದು ಚಾರ್ಜ್ಡ್ ಪಾರ್ಟಿಕಲ್ಲು ಎಲೆಕ್ಟ್ರಿಕ್ ಫೀಲ್ಡಿಗೂ ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಹೋಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಪರ್ಪೆಂಡಿಕ್ಯುಲರ್ ಆಗ್ತದೆ. ದೇ ಆರ್ ಆಲ್ಸೋ ಗಿವನ್ ಚಾರ್ಜ್ಡ್ ಪಾರ್ಟಿಕಲ್, ದಿಸ್ ಎಲೆಕ್ಟ್ರಾನ್ ಡಸ್ ನಾಟ್ ಎಕ್ಸ್ಪೀರಿಯನ್ಸಸ್ ಎನಿ ಫೋರ್ಸ್. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆಯೋ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂತ ಹೇಳಿದ್ದಾರೆ. ನಾನು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಯಾವುದೇ ಒಂದು ಚಾರ್ಜ್ಡ್ ಪಾರ್ಟಿಕಲ್ಲು ಎಲೆಕ್ಟ್ರಿಕ್ ಫೀಲ್ಡು ಇದೆ, ಮ್ಯಾಗ್ನೆಟಿಕ್ ಫೀಲ್ಡು ಇದೆ ಅಂತ ರೀಜನ್ ಅಲ್ಲಿ ಹೋಗಿ ಚಾರ್ಜ್ನ ಮೀನ್ಸ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿಲ್ಲ, ಯಾವ ಡೈರೆಕ್ಷನ್ ಅಲ್ಲಿ ಬರ್ತಿದ್ಯೋ ಅದೇ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದೆ ಅಂದರೆ ಅದರ ಸ್ಪೀಡ್ ಏನಾಗಿರಬೇಕು, ದಟ್ ಈಸ್ ಈಕ್ವಲ್ ಟು E/B ಆಗಿರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ಸೊ ವೆಲಾಸಿಟಿ ಆಫ್ ದಟ್ ಚಾರ್ಜ್ಡ್ ಪಾರ್ಟಿಕಲ್ ಇಸ್ ಗಿವನ್ ಬೈ E/B. ಈ ಕಂಡೀಷನ್ ಯಾವಾಗ, ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ರೀಜನ್ ವೇರ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರೆಸೆಂಟ್ ಬಟ್ ಇಟ್ ಈಸ್ undeflected by both the fields. In this case V is equal to E/B ಆಗಿರುತ್ತೆ. ಈ ಕೇಸಲ್ಲಿ ಇನ್ನೊಂದು ನೆನಪಿಟ್ಕೊಳ್ಳಿ, ಎಲೆಕ್ಟ್ರಿಕ್ ಫೋರ್ಸ್ is equal to the magnetic force, that is Q into E is equal to QVB ಆಗಿರುತ್ತೆ. ಮೀನ್ಸ್ ಎಲೆಕ್ಟ್ರಿಕ್ ಫೋರ್ಸ್ is equal to the magnetic force. ಇಲ್ಲಿ ಥೀಟಾ ಏನಕ್ಕೆ ತಗೊಂಡಿಲ್ಲ ಅಂದರೆ ಇಲ್ಲಿ 90 ಡಿಗ್ರಿ ಆಗಿದೆ. ವೆಲಾಸಿಟಿ ಸಿಕ್ಕಾಯ್ತು, ನಮಗೆ ಬೇಕಾಗಿರೋದು ಟೈಮ್ ಟೇಕನ್ ಅಲ್ವಾ. ಟೈಮ್ ಅಂದರೆ ಏನು ಹೇಳಿ, ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ವೆಲಾಸಿಟಿ, ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ವೆಲಾಸಿಟಿ. ಇಲ್ಲಿ ಎಲ್ ಡಿಸ್ಟೆನ್ಸ್ ಅಂತ ಹೇಳಿದರೆ, ಸೊ ಎಲ್ ಡಿಸ್ಟೆನ್ಸ್ ಆಯಿತು, ವೆಲಾಸಿಟಿ ಸಿಕ್ಕಾಯಿತು. ವೆಲಾಸಿಟಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಟೈಮ್ ಟೇಕನ್ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ E/B. ಸೊ LB ಡಿವೈಡೆಡ್ ಬೈ ಇ. ಈ ಆಪ್ಷನ್ ಇಲ್ಲ ಕ್ವಶನಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ನಾ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ದಟ್ ಇಸ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಸೊ ಟೈಮ್ ಟೇಕನ್ ವಿಲ್ ಬಿ LB divided by sigma divided by epsilon naught. So answer for the question is T is equal to LB epsilon naught divided by sigma. This is the answer for the given question. Very beautiful question. It is based on both capacitors, it is based on moving charges and magnetism, and also based on electromagnetic wave. ಮೂರನ್ನು ಮಿಕ್ಸ್ ಮಾಡಿ ಕೇಳಿರ್ತಕ್ಕಂಥ ಕ್ವಶನ್. So this is very important for your NEET examination also. So answer for the question is LB epsilon naught by sigma.